ಬಿಗ್ ಬಾಸ್ ಯಾಕೆ? 6 ತಿಂಗಳಿಂದ ಯಾವ್ದು ಶೋ ಇಲ್ಲ, ಕೈಯಲ್ಲಿ ಕಾಸಿಲ್ಲ, ಅದೊಂದೇ ಕಾರಣ ಕಾಣಿಸುತ್ತೆ. ಕಾವ್ಯ ಅವ್ರ ಪರಿಚಯ ಇದೆಯಾ? ಪರಿಚಯ ಈಗ ಮಾಡ್ಕೊಂಡಿದ್ದೀರಲ್ಲ, ಯಾಕೆ? ಚೆನ್ನಾಗವ್ರಣ. ಸಾಕತ್ತಾಗೈತಲ್ವಾ? ನಿನ್ನ ಹೆಸರೇನು? ಗಿಲ್ಲು ಗಿಲ್ಲಿಯಲ್ಲ ಸಿಲ್ಲಿ. ಕೊಟ್ಬಿಡ್ತೇನೆ. ಇಂತ ಬರೀ ನಟನಲ್ಲ, ನಟೋರಿಯಸ್ ಇದ್ದಾರೆ. ನಮ್ ಚಿಕ್ಕವನ್ ಒಂದ್ ಕತೆ ಐತೆ ಹೇಳವ. ಕಳವ ಬಂದ್ಮೇಲೆ ಒಂದ್ ಕೋಳಿ ಕುಯ್ತೀನಿ ಕಣವ. ಗಿಲ್ಲಿ ಮನೆ ಎಡ್ವೈಟರ್ ವಿಷಯ ಗೊತ್ತಾಯ್ತಾ? ಬಹಳ ಇಂಟೆಲಿಜೆಂಟ್ ನೀವು. ಹೇಳಿದ್ ಮಾಡ್ಬಿಟ್ಟು ಬಂದ್ಬಿಟ್ಟು ಮಾತಾಡ್ಸಕ್ ಹೇಳ್ತಾರೆ. ಅದೇಣ ಇದಾದ್ಮೇಲೆ ನನ್ಗೊಂದು ಸತ್ಯ ಗೊತ್ತಾಯ್ತು ಅಣ್ಣ. ಒಂದ್ ಹುಡುಗ ದಾಡಿ ಬುಡಕ್ಕೂ ದಾಡಿ ತೆಗಿಯಕ್ಕೂ ಹುಡುಗಿನ ಅಣ್ಣ ಕಾರಣ. ಐ ಆಮ್ ಆಲ್ರೆಡಿ ಕಮಿಟೆಡ್. ಪ್ಲೀಸ್. ಮೈಗಳ್ಳ ವಾಷಿಂಗ್ ಮಿಷಿನ್ ಅಲ್ಲಿ ಹಿಂಗೋಗಿಯುತ್ತಾ? ಟಾಸ್ಕ್ಗಳೆಲ್ಲ ನಾನು ಮಿಸ್ ಮಾಡ್ಕೊಳ್ಳಲ್ಲ. ಬೆರಳಲ್ಲೇ ಬೀಗ ತೆಗಿ ಮಗ, ನನಗೆ ಗೊತ್ತಲ್ಲ. ಇಷ್ಟೊಂದು ಈಸಿ ಟಾಸ್ಕ್ ಕೊಟ್ಬಿಟ್ಟಲ್ಲ ಗಿಲ್ಲಿಗೆ ಅಂತ. ಶೋ ಹೋಗ್ಬಿಡ್ತೀನಿ ಅಂತ ಕಾಣಿಸುತ್ತೆ. ಅಷ್ಟೇ ಲಾಸ್ಟ್ ಅಲ್ಲಿ ನೆಪ್ಪಟ್ಟಿ ಜಮೀನ್ರಿ. ಪ್ರಳಯಾಂತ ಮೀಟರ್ ಬೇಕು ಮೀಟರ್. ಆದ್ರೆ ನಾನು ಪೂರ್ ಕಾನ್ವರ್ಸೇಷನ್ ನಾನು ಬಂದಿರ್ದೆ ಕಳ್ತನ ಮಾಡೋಕ ತಾವು. ನಿಮ್ಮೂರಿನ ತಡ್ಕೊಂಡವ್ರು ರೂಮಲ್ಲಿರೋರೆಲ್ಲ ಕಾವು 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 ಎಲ್ಲ ಕಿತ್ತಪ್ಪತ್ತೆ ನೀವು ಬೆಳೆದಿರೋದು ನಿಮ್ಮ ನಾಲ್ಗೆಯಿಂದಾನೆ, ಬೆಳೀತಾ ಇರೋದು ನಾಲ್ಗೆಯಿಂದಾನೆ, ಎಲ್ಲಾರನ್ನು ಮೆಚ್ಚಿಸ್ತಾ ಇರೋದು ನಾಲ್ಗೆಯಿಂದಾನೆ ಅಂದ್ಮೇಲೆ ಅದೇ ನಾಲ್ಗೆ ನಿಮ್ಮನ್ನ ಹಾಳು ಮಾಡ್ಬೋದು ಅನ್ನೋದು ಮರಿಬೇಡಿ. ಲಿಮಿಟ್ ಇರುತ್ತೆ. ಬಟ್ ಈ ವ್ಯಕ್ತಿ ಈ ತರ ಟಾರ್ಚರ್, ಈ ತರ ಒಂದು ರೋದನೆ ಕೊಡುವಂತ ವ್ಯಕ್ತಿ ಅಂತ ನನಗೆ ಗೊತ್ತಿರಲಿಲ್ಲ. ಒಬ್ಬನ್ ಎಷ್ಟಾಗತ್ತೆ ಅಷ್ಟು ಕೆಳಗಡೆ ಆಗ್ತಾನೆ ಸರ್. ನಿದ್ದೆ ಮಾಡಿ ಬಿಟ್ಬಿಟ್ರೆ ಏನು ನಿನಗೆ? ನೀನೇನಿಗೆ ಪನಿನ ಹಾಕೊಂಡು ಓಡಾಡ್ತಿದ್ಯಾ ಅಂತ ಗೊತ್ತಿಲ್ವಾ ನಮ್ಗೆ? ನಾವು 30 ರೂಪಾಯಿ ಚಡ್ಡಿ ಹಾಕೊಂಡು ಪಡುವ ಅಂತಾನೆ. ನನ್ನ ಬಟ್ಟೆ ನನ್ನ ಇಷ್ಟ. ದಿನಕ್ಕೊಂದು ಬಣ್ಣ ಬದಲಾಯಿಸ್ತಾ ಇರ್ತಾನೆ ಗಿಲ್ಲಿ ತನ್ನ ಆಟದಲ್ಲಿ.